ನಮಸ್ಕಾರ. ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಒಕ್ಕಲಿಗ ಸಭೆಯಲ್ಲಿ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ನಿರ್ಣಯ ಮಾಡಲಾಗಿದೆ. ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ. ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ಆಯೋಗ ಸಾಕಷ್ಟು ತರಾತುರಿಯಲ್ಲಿ ಸಮೀಕ್ಷೆ ನಡೆಸ್ತಾ ಇದೆಯಾ ನೋಡಿ. ಒಕ್ಕಲಿಗ ಸಭೆಯಲ್ಲಿ ಧರ್ಮ ಹಿಂದೂ ಅಂತ ಬರೆಸೋದು ಅಂತ ಹೇಳಿ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ಆಯೋಗ ಸಾಕಷ್ಟು ತರಾತುರಿಯಲ್ಲಿ ಸಮೀಕ್ಷೆಯನ್ನ ನಡೆಸ್ತಾ ಇದೆಯಾ? ಆಯೋಗಕ್ಕೆ ಸಾವಿರಾರು ಆಕ್ಷೇಪಗಳು ಸಲ್ಲಿಕೆಯಾಗಿವೆ. ಆಕ್ಷೇಪಕ್ಕೆ ಉತ್ತರಿಸದೆ ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದು ಸರಿಯಲ್ಲ. 15 ದಿನದಲ್ಲಿ 7.5 ಕೋಟಿ ಜನರ ಸಮೀಕ್ಷೆ ಮಾಡ್ತೀರಾ ನೀವು? ಆಯೋಗದ ತರಾತುರಿ ನಿರ್ಧಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಒಕ್ಕಲಿಗ ಸಮುದಾಯದ ಸಭೆ ಬಳಿಕ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಕ್ಕಲಿಗ ಸಭೆಯಲ್ಲಿ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಬರೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಜೊತೆಗೆ ಇಷ್ಟೊಂದು ಅರ್ಜೆಂಟ್ ಆಗಿ ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ. ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಜಾಗೃತಿಯನ್ನ ಮೂಡಿಸಬೇಕು. ಆಯೋಗ ಸಾಕಷ್ಟು ತರಾತುರಿಯಲ್ಲಿ ಸಮೀಕ್ಷೆ ನಡೆಸ್ತಾ ಇದೆಯಾ? ಆಯೋಗಕ್ಕೆ ಸಾವಿರಾರು ಆಕ್ಷೇಪಗಳು ಸಲ್ಲಿಕೆಯಾಗಿದ್ದಾವೆ. ಆಕ್ಷೇಪಕ್ಕೆ ಉತ್ತರಿಸದೆ ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದಿದೆಯಲ್ಲ, ಇದು ಸರಿಯಾದುದಲ್ಲ. ಜೊತೆಗೆ ಒಂದು ಪ್ರಶ್ನೆ ಇದೆಯಲ್ಲ, ಇದು 15 ದಿನಗಳಲ್ಲಿ 7.5 ಕೋಟಿ ಜನರನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತಾ? 7.5 ಕೋಟಿ ಜನರ ಜೊತೆಗೆ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತಾ? ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ 15 ದಿನಗಳಲ್ಲಿ ಅನ್ನೋದು ಈಗಿರುವಂತ ಪ್ರಶ್ನೆ. ಶ್ರೀಗಳು ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ವಾಸ್ತವಸ್ಥಿತಿ ಇದೊಂದು ನಮ್ಮ ಸಮುದಾಯದ ಪ್ರಶ್ನೆ ಅಲ್ಲ, ರಾಜ್ಯದ ಅನೇಕ ಸಮುದಾಯಗಳು ಇವತ್ತು ಮೈಕ್ರೋ ಮೈನಾರಿಟಿ ಅನ್ನೋ ಸಮುದಾಯಗಳು 50,000 ಲಕ್ಷ 40,000 ಇವತ್ತು ಜನಸಂಖ್ಯೆಗಳು, ಅವ್ರಿಗೆ ಧ್ವನಿಯೇ ಇಲ್ಲ. ಅವರೆಲ್ಲರೂ ಧ್ವನಿಯಾಗಿ ಮತ್ತು ನಿನ್ನೆ ನೀವು ನೋಡಿದ್ರಿ ಈ ರಾಜ್ಯದ ಇನ್ನೊಂದು ಬಹುದೊಡ್ಡ ಸಮುದಾಯವಾಗಿರುವಂತಹ ವೀರಶೈವ ಲಿಂಗಾಯತ ಸಮುದಾಯ, ಅವರು ಕೂಡ ಇದೇ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಇನ್ನೂ ಹೆಚ್ಚು ಕಾಲಾವಕಾಶ ಬೇಕು. ರಾಜ್ಯದಲ್ಲಿ ಶಾಂತಿಯಿಂದ ಏನಿದ್ದೀವಿ, ಇಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತೆಗೊಳ್ಳದೆ, ಯೋಚನೆ ಮಾಡದೆ, ಎಲ್ಲಾ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ ನೋಡಿ. ಇದರಲ್ಲಿ ಸಮಯ ಎಕ್ಸ್ಟೆನ್ಷನ್ ಮಾಡೋದು, ಸಮಯ ಕಡಿಮೆ ಮಾಡೋದು ಮುಖ್ಯ ಅಲ್ಲ. ಇದರಲ್ಲಿ ವಾಸ್ತವಾಂಶಗಳೇನಿದೆ ರಾಜ್ಯದಲ್ಲಿ, ಈ ವಾಸ್ತವಾಂಶಕ್ಕೆ ಪರಿಹಾರವಾಗಿ ಸರಿಯಾದ ರೀತಿ ಪರ್ಯಾಯವಾಗಿ ತೀರ್ಮಾನ ತಗೋಬೇಕಲ್ಲ. ಈಗ ಉದಾಹರಣೆಗೆ ನಾನು ನಿಮ್ಗೆ ಹೇಳೋದು, ಇವತ್ತು ಬಹುಶಃ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿರತಕ್ಕಂಥದ್ದು ಒಕ್ಕಲಿಗ ಸಮಾಜಕ್ಕೆ. ನಾನು ಜಾತಿಗೋಸ್ಕರ ವ್ಯಾಮೋಹದಲ್ಲಿ ಹೇಳ್ತಾ ಇಲ್ಲ. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತೀವಿ. ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ, ಬೆಂಗಳೂರು ನಗರಕ್ಕೆ ಕಳೆದ 25-30 ವರ್ಷದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಈ ಒಂದು ಭಾಗದಲ್ಲಿ ಎಷ್ಟು ಜನ ರೈತರುಗಳ ಭೂ ಸ್ವಾಧೀನ ಆಗಿದೆ ಡೆವಲಪ್ಮೆಂಟ್ ವರ್ಕ್ಗೆ. ಅದರಲ್ಲಿ ಎಷ್ಟು ಭೂಮಿ ಈ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು, ಒಕ್ಕಲಿಗರ ಸಮಾಜಕ್ಕೆ. ನಾನು ಹಲವಾರು ಬಾರಿ ಹೇಳಿದ್ದೇನೆ ಇದನ್ನ. ಇಲ್ಲಿ ಭೂ ಸ್ವಾಧೀನವನ್ನ ಅಭಿವೃದ್ಧಿ ಹೆಸರಿನಲ್ಲಿ ಈಗಲೂ ನಡೀತಾನೆ ಇದೆಯಲ್ಲ. ಗ್ರೇಟರ್ ಬೆಂಗಳೂರು, ಅಲ್ಲೆಲ್ಲ ಏರ್ಪೋರ್ಟ್, 5,000 ಎಕರೆ ಬೇಕೀಗ ಇನ್ನೊಂದು ಏರ್ಪೋರ್ಟ್ ಮಾಡಲಿಕ್ಕೆ, ಇವೆಲ್ಲ ನಡೀತಾನೆ ಇದೆಯಲ್ಲ. ಇದು ಯಾವ ಸಮಾಜದ ಜಮೀನುಗಳು ಜಾಸ್ತಿ ಹೋಗ್ತದೆ? ಬೇರೆ ಸಣ್ಣ ಪುಟ್ಟವ್ರದ್ದು ಇರಬಹುದು, ಹೆಚ್ಚಿನ ಒಂದು ಜಮೀನು ಕಳ್ಕೊಳ್ತಕ್ಕಂಥವ್ರು ಒಕ್ಕಲಿಗ ಸಮಾಜ. ಅದಷ್ಟೇ ಅಲ್ಲ, ಅವರು ಆ ಜಮೀನು ಮಾರಾಟ ಮಾಡಿ ಅಲ್ಲೆಲ್ಲೋ ಹೋಟ್ಲು ಮುಂದೆ ಮಾಣಿಗಳಾಗೋ, ಇಲ್ಲ ಯಾವುದೋ ಒಂದು ಗೇಟಲ್ಲಿ ಹೋಗಿ ಗೇಟ್ ಕೀಪರ್ಗಳಾಗಿ ಸೆಕ್ಯೂರಿಟಿಲಿ ಇದು ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಇವರಿಗೆ ನೀವೇನು ಕೊಟ್ಟಿದ್ದೀರಿ? ನಿಮ್ಮದೆಂಥದ್ದು ಟೇಬಲ್ಗಳು ಹಾಕಿದಿರಲ್ಲ. ಇದೆಲ್ಲ ಚರ್ಚೆ ಆಗಬೇಕಿದು. ಸುಮ್ಮನೆ ಬೇಕಾಬಿಟ್ಟು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋದ್ರಾಗುತ್ತಾ? ಸರ್ಕಾರದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ರು. ಅವರೇನಾದ್ರು ಕೂಡ ಸಮಸ್ಯೆ ಬಗ್ಗೆ ಅವರೇನ ಎಲ್ಲ ಸಮಸ್ಯೆ ಬಗೆಹರಿಸತಕ್ಕಂತ ಜವಾಬ್ದಾರಿ ತಗೊಂಡಿದ್ದಾರೆ. ನೋಡೋಣ ಏನೇನು. ನನ್ನ ಅಭಿಪ್ರಾಯದಲ್ಲಿ ಬ್ರದರ್, ಈಗಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಕೆಲವು ನಡೀತಾ ಇರತಕ್ಕಂತ ಒಂದು ವಾತಾವರಣ ನೋಡಿದ್ರೆ
ಇದು ಇನ್ನೊಂದು ಕಾಂತರಾಜು ಅಲ್ಲ, ಅದಕ್ಕಿಂತಲೂ ಕೆಟ್ಟ ರೀತಿನಲ್ಲಿ ಆಗುತ್ತೆ. ಇದರ ಬಗ್ಗೆ ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ. 15 ದಿನಗಳಲ್ಲಿ 7.5 ಕೋಟಿ ಜನರನ್ನ ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? 15 ದಿನಗಳಲ್ಲಿ 7.5 ಕೋಟಿ ಜನರನ್ನ ತಲುಪೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಇದೆಯಲ್ಲ, ಇದನ್ನ ಕೇಳ್ಕೊಂಡಾಗ ಯಾರೇ ಆದ್ರೂ ಕೂಡ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿನೇ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಡಾನಿ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್ ಡಾನಿ, ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಸಂಗತಿ, ತರಾತುರಿಯಲ್ಲಿ ಸಮೀಕ್ಷೆ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ ಆದ್ರೆ 15 ದಿನಗಳಲ್ಲಿ 7.5 ಕೋಟಿ ಜನರನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತಾ? ರಾಮ್, ರಾಜ್ಯ ಸರ್ಕಾರ ಈಗಾಗಲೇ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನ ಮಾಡಲಿಕ್ಕೆ ದಿನಾಂಕವನ್ನು ಸಹ ನಿಗದಿ ಮಾಡಿರುವಂತದ್ದು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸುಮಾರು 15 ದಿನಗಳ ಕಾಲ ರಾಜ್ಯದಲ್ಲಿ ಸಮೀಕ್ಷೆ ನಡೀತಾ ಇರುವಂತದ್ದು. ಆದರೆ ಈ 15 ದಿನಗಳ ಸಮೀಕ್ಷೆಯ ವಿಚಾರವೇ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇರುವಂತದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸಹ ಸಮೀಕ್ಷೆಯ ದಿನಾಂಕವನ್ನ ನಾವು ಮುಂದೂಡಲ್ಲ ಅಂತ ಹೇಳಿ ಒಂದ್ ಕಡೆ ಘೋಷಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ವೀರಶೈವ ಲಿಂಗಾಯತ ಸಮುದಾಯ ನಿನ್ನೆ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶವನ್ನು ಮಾಡಿದಂತ ಸಂದರ್ಭದಲ್ಲೂ ಸಹ ಅವರು ಸಹ ಸಮೀಕ್ಷೆಗೆ ಇನ್ನೂ ಸಾಕಷ್ಟು ಸಮಯಾವಕಾಶ ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂತಹ ಒಕ್ಕಲಿಗ ಸಮುದಾಯದ ನಾಯಕರ ಸಭೆಯಲ್ಲೂ ಸಹ ಇದೇ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ಬಹುತೇಕವಾಗಿ ಎಲ್ಲ ನಾಯಕರುಗಳು ಸಹ ಒತ್ತಡವನ್ನು ಹಾಕ್ತಾ ಇರುವಂತದ್ದು ಒಂದೇ ವಿಚಾರ, ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನ ಮುಂದೂಡಬೇಕು. ನಾವು ಸಮೀಕ್ಷೆ ಮಾಡಕ್ಕೆ ನಮ್ಮ ಅಭ್ಯಂತರವಿಲ್ಲ, ನಾವು ಸಮೀಕ್ಷೆಯನ್ನ ಒಪ್ಕೊಂಡಿದ್ದೀವಿ, ಸಮೀಕ್ಷೆಯಲ್ಲಿ ನಾವು ಭಾಗಿಯಾಗ್ತೀವಿ. ಆದ್ರೆ ಸಮೀಕ್ಷೆಯನ್ನ ಮಾಡುವಂತಹ ಸಮಯ ಏನಿದೆ, ಈ ಸಮಯ ಸಾಕಷ್ಟು ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂತಂದ್ರೆ ಸಮೀಕ್ಷೆಯನ್ನ ಮಾಡಲಿಕ್ಕೆ ನೀವು ಕೇವಲ 15 ದಿನಗಳ ಕಾಲ ಕಾಲಾವಕಾಶವನ್ನ ನಿಗದಿ ಮಾಡಿದ್ದೀರಾ. ಆದ್ರೆ 9 ದಿನಗಳ ಕಾಲ ನವರಾತ್ರಿ ಬರುತ್ತೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಬಹುತೇಕ ಜನರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರು ಬೇರೆ ಬೇರೆ ಕಡೆ ಪ್ರಯಾಣವನ್ನ ಮಾಡ್ತಾರೆ ಮತ್ತು ಹಬ್ಬದ ಸಂಭ್ರಮದಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಸಮೀಕ್ಷೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಅರ್ಥಪೂರ್ಣವಾದಂತಹ ಸಮೀಕ್ಷೆ ಆಗಲ್ಲ, ಪಾರದರ್ಶಕವಾಗಿ ಸಮೀಕ್ಷೆ ಆಗಲ್ಲ, ವೈಜ್ಞಾನಿಕವಾಗಿ ಸಮೀಕ್ಷೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಒತ್ತಡವನ್ನು ಒಂದು ಕಡೆ ಹಾಕೋದ್ರ ಜೊತೆಗೆ ಇವತ್ತು ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರುಗಳು ಏನು ಒಂದು ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಸಮುದಾಯದಿಂದ, ಒಕ್ಕಲಿಗ ಸಮುದಾಯದ ಜನಪ್ರತಿನಿಧಿಗಳಿಗೆ ಒಂದು ಸಂದೇಶವನ್ನು ಸಹ ಕೊಟ್ಟು ಕಳಿಸಿರುವಂತದ್ದು. ಸರ್ಕಾರದ ಮೇಲೆ ಎಷ್ಟೆಲ್ಲ ಒತ್ತಡವನ್ನು ಹಾಕಲಿಕ್ಕೆ ಆಗುತ್ತೆ ಆ ಒತ್ತಡವನ್ನು ಹಾಕಲೇಬೇಕು, ಸಮೀಕ್ಷೆಯ ದಿನಾಂಕವನ್ನ ಮುಂದೂಡಲೇಬೇಕು ಅನ್ನೋ ಒಂದು ಒತ್ತಡವನ್ನ ಇವತ್ತಿನ ಸಭೆ ನಿರ್ಣಯ ಆಗಿರುವಂತದ್ದು. ಅದರ ಜೊತೆಗೆ ಸಭೆಯಲ್ಲಿ ಸಹ ಸಾಕಷ್ಟು ಆಕ್ಷೇಪಗಳು ಆಗಿರುವಂತದ್ದು ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನವೂ ಸಹ ವ್ಯಕ್ತಪಡಿಸಿರುವಂತದ್ದು. ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನೋ ಪದ ಏನು ಬಂದಿದೆ, ಈ ಪದಕ್ಕೆ ಸಾಕಷ್ಟು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಅಂತಾರೆ, ಒಕ್ಕಲಿಗ ಬ್ರಾಹ್ಮಣ ಅಂತೀರಾ, ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಮುಸ್ಲಿಂ ಅಂತ ಮಾಡ್ಲಿಕ್ಕೆ ಹೋಗ್ತೀರಾ ನೀವು ಅನ್ನೊಂದು ಒತ್ತಡವನ್ನು ಸಹ ಹಾಕ್ತಾ ಇರುವಂತದ್ದು ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬಹುತೇಕವಾಗಿ ಎಲ್ಲರ ಅಭಿಪ್ರಾಯ ಒಂದೇ ಆಗಿರುವಂತದ್ದು ಏನಂತಂದ್ರೆ, ರಾಜ್ಯ ಸರ್ಕಾರ ಸಮೀಕ್ಷೆಗೆ ನಿಗದಿ ಮಾಡಿರ್ತಕ್ಕಂಥ ಏನು ಸಮಯಾವಕಾಶ ಇದೆ ಇದನ್ನ ಮುಂದೂಡಿಕೆ ಮಾಡಿ. ಯಾಕಂತಂದ್ರೆ ಈಗ ಬೇಡ, ಸುಮಾರು 60 ದಿನಗಳ ಕಾಲ ಮುಂದೂಡಿಕೆಯನ್ನ ಮಾಡಿ, ಮುಂದಿನ 60 ದಿನಗಳ ಕಾಲ ಮುಂದೂಡಿಕೆ ಆದ ಬಳಿಕ 45 ದಿನಗಳ ಕಾಲ ಆದರೂ ಸಹ ಸಮೀಕ್ಷೆಗೆ ನೀವು ಸಮಯಾವಕಾಶವನ್ನು ನಿಗದಿ ಮಾಡಬೇಕು. ತೆಲಂಗಾಣದಲ್ಲಿ ಕೇವಲ 3.5-4 ಕೋಟಿ ಜನರ ಸಮೀಕ್ಷೆಯನ್ನ ಮಾಡಲಿಕ್ಕೆ 45 ದಿನಗಳ ಕಾಲ ಕಾಲಾವಕಾಶವನ್ನು ತೆಗೆದುಕೊಂಡಿದ್ರು. ಆದರೆ ರಾಜ್ಯದಲ್ಲಿರ್ತಕ್ಕಂಥ 7.5 ಕೋಟಿ ಜನರ ಸಮೀಕ್ಷೆಯನ್ನ ಮಾಡಲಿಕ್ಕೆ ಕೇವಲ 15 ದಿನಗಳ ಕಾಲ ಸಮಯಾವಕಾಶ ಸಾಕಾಗುತ್ತಾ ಅನ್ನೋ ಒಂದು ಸಂಶಯವನ್ನ ಇದೀಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತು ಕುಮಾರಸ್ವಾಮಿ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಸಿಟಿ ರವಿ ಆಗಿರದಂತೆ ಬಹುತೇಕವಾಗಿ ಒಕ್ಕಲಿಗ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಸಹ ಸಮೀಕ್ಷೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಸಮಯಾವಕಾಶಕ್ಕಾಗಿ ಕಾಲಾವಕಾಶವನ್ನು ಕೋರ್ತಾ ಇರುವಂತದ್ದು. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.